ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ನನ್ನ ಈವ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಹೌಸ್ ವೈಫ್ಗಳ ಈವ್ನಿಂಗ್ ರೊಟೀನ್ ಒಂದೇ ಥರ ಇರುತ್ತೆ. ಆಲ್ಮೋಸ್ಟ್ ನನ್ನ ರೊಟೀನ್ ಕೂಡ ಸೇಮೇ ಇರುತ್ತೆ. ಅಂಥ ಡಿಫ್ರೆನ್ಸ್ ಏನಿರೋದಿಲ್ಲ. ಮುಸ್ಸಂಜೆ ಆಯಿತು ಅಂತಂದರೆ ಕೈಕಾಲು ಮುಖ ತೊಳೆದು ಬಾಗಿಲಿಗೆ ಸ್ವಲ್ಪ ನೀರು ಹಾಕಿ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಅಂದರೆ ಗೊತ್ತೇ ಇದೆ, ಕಾಫಿ ಟೈಮ್, ಟೀ ಟೈಮ್ ಅಂತ ಏನಾದ್ರೂ ಇದ್ದೇ ಇರುತ್ತೆ. ಸೊ ನಾವು ಈವ್ನಿಂಗ್ ಟೈಮ್ನಲ್ಲಿ ಟೀ ಕುಡಿತೀವಿ. ಸೊ ಹಾಗಾಗಿ ಇಲ್ಲಿ ಟೀ ಮಾಡ್ತಾ ಇದ್ದೀನಿ. ಇನ್ನು ನನ್ನ ರೂಟೀನಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಏನಾದ್ರೂ ವಾಯ್ಸ್ ಓವರ್ ಕೆಲಸ ಏನಾದರೂ ಇದ್ದರೆ, ಸ್ಕ್ರಿಪ್ಟ್ ಏನಾದರೂ ಬರಿಬೇಕು ಅಂತ ಇದ್ದರೆ, ಇಲ್ಲಾಂದರೆ ಯಾವುದಾದ್ರೂ ವೀಡಿಯೋ ಎಡಿಟಿಂಗ್ ಆಗಿರ್ಬೋದು, ವಿಡಿಯೋ ಶೂಟ್ ಏನಾದರೂ ಇದ್ದರೆ ಅದು ಸ್ವಲ್ಪ ಆ ಟೈಮ್ನಲ್ಲಿ ಏರುಪೇರು ಆಗ್ಬೋದು. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಸೇಮ್ ರೊಟೀನೇ ಇರುತ್ತೆ. ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಇತ್ತು. ನಾರ್ಮಲಾಗಿ ಟೀ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಮಸಾಲ ಟೀ ಮಾಡ್ಕೊಳ್ಳೋಣ ಅಂತ. ಮಸಾಲ ಅಂದರೆ ಯೂಶ್ವಲಾಗಿ ನಾನೊಂದು ಮಸಾಲ ಪೌಡರ್ನ ಮಾಡಿಟ್ಕೊಂಡಿರ್ತೀನಿ. ಬಟ್ ಅದು ಯಾವಾಗಲಾದ್ರೂ ಬೇಕು ಅಂದಾಗ ಹಾಕ್ಕೋಬೋದು. ಸ್ವಲ್ಪ ಫ್ರೆಶ್ಶಾಗಿ ಶುಂಠಿ ಟೀ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಸ್ವಲ್ಪ ಏಲಕ್ಕಿನೂ ಕೂಡ ಹಾಕಿ ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಏನಾದ್ರೂ ಸ್ಟ್ರೆಸ್ ಜಾಸ್ತಿ ಆಯಿತು, ಇಲ್ಲಾಂದರೆ ಸ್ವಲ್ಪ ತಲೆನೋವು ಇತ್ತು, ಕೆಲಸ ಜಾಸ್ತಿ ಆಯಿತು ಅಂದಾಗ ಈ ಥರ ಮಾಡ್ಕೊಳ್ಳೋದು. ಈ ಥರ ಫ್ರೆಶ್ಶಾಗಿ ಜಿಂಜರ್ನ ಹಾಕಿ ಮಾಡ್ಕೊಳ್ಳೋದ್ರಿಂದ ತಲೆನೋವು ಏನಾದರೂ ಇದ್ದರೆ ಅದು ಹೋಗಿಬಿಡತ್ತೆ. ಇನ್ನು ಏಲಕ್ಕಿ ಗೊತ್ತೇ ಇದೆ, ಅದ್ರ ಫ್ಲೇವರ್, ಫ್ರೇಗ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರ ಏಲಕ್ಕಿನ ಹಾಕಿ ಕ್ರಷ್ ಮಾಡಿ ಅದರೊಳಗಡೆ ಸೇರಿಸಿ ಕುದಿಸ್ಕೊಂಡು ಹಾಲು ಮತ್ತು ಸಕ್ಕರೆನೂ ಹಾಕಿ ಕುದಿಸ್ಕೊಂಡಿದ್ದೀನಿ. ಅದು ಕುದೀತಾ ಇರಲಿ ಅಷ್ಟರಲ್ಲಿ ಹಿಟ್ಟನ್ನು ರುಬ್ಕೋಬೇಕಾಗಿತ್ತು. ನಾಳೆ ಬೆಳಿಗ್ಗೆ ಇಡ್ಲಿ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ನಾನು ಏನೇನು ನೆನೆಸಿಟ್ಕೊಂಡಿದ್ದೆ ಅಂದರೆ, 2 ಕಪ್ನಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ ಅರ್ಧ ಕಪ್ನಷ್ಟು ಉದ್ದಿನಕಾಳು ಅಥವಾ ಉದ್ದಿನಬೇಳೆನ ನೆನೆಸಿಟ್ಕೋಬೇಕು. ಹಾಗೆ ಸ್ವಲ್ಪ ಬೇಕು ಅಂದರೆ ಅವಲಕ್ಕಿ ನೆನೆಸಿಟ್ಕೊಂಡು ಹಾಕ್ಕೋಬೋದು. ಇಲ್ಲಾಂದರೆ ಈ ಸಾಬುದಾನ ಬರುತ್ತಲ್ವ ಅದನ್ನು ಸಹ ಹಾಕ್ಕೋಬೋದು ನೆನೆಸಿಟ್ಕೊಂಡು. ನಾನು ಪ್ರತಿ ಸಾರಿ ರುಬ್ಕೊಳ್ಳೋವಾಗ್ಲೂ ಕೂಡ ಸ್ವಲ್ಪ ಬೆಂದಿರುವಂಥ ಅನ್ನ ಇರುತ್ತಲ್ವ ಅದನ್ನು ಹಾಕಿ ರುಬ್ಕೋತೀನಿ. ಹಾಗೆ ಈ ಹಂತದಲ್ಲೇ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಬಿಡ್ತೀನಿ. ಕೆಲವರು ಉಪ್ಪು ಹಾಕೋದಿಲ್ಲ, ನಾನು ಪ್ರತಿ ಸಾರಿನೂ ಉಪ್ಪು ಹಾಕಿನೇ ಮಿಕ್ಸ್ ಮಾಡ್ತೀನಿ. ಒಂದೊಂದು ಸಾರಿ ಹಾಕಲ್ಲ ಅಷ್ಟೇ. ಇವಾಗ ವಿಂಟರ್ ಆಗಿರೋದ್ರಿಂದ ಬೇಗ ಅದು ಫರ್ಮೆಂಟೇಷನ್ ಆಗೋದೇ ಇಲ್ಲ. ಸೊ ಹಾಗಾಗಿ ಬೇಗನೆ ರುಬ್ಬಿಡಬೇಕು. ಆಲ್ಮೋಸ್ಟ್ ಒಂದು 4 o'clock ಹಂಗೆ ರುಬ್ಬಬೇಕಾಗಿತ್ತು, ಸ್ವಲ್ಪ ಲೇಟಾಗೇ ಆಯಿತು. ಹಾಗೆ ಟೀ ಟೈಮೆಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಟಿ ವಿ ನೋಡ್ಕೊಳ್ತಾ ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚೋದಿತ್ತು, ಅದನ್ನೆಲ್ಲ ಮಡ್ಚಿಟ್ಕೋತೀನಿ. ಇನ್ನು ಡಿನ್ನರ್ಗೋಸ್ಕರ ಸಿಂಪಲಾಗಿ ಏನಾದ್ರೂ ರೈಸ್ ಐಟಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾಳೆ ಬೆಳಿಗ್ಗೆನೂ ಕೂಡ ಇಡ್ಲಿ ತಿನ್ನೋದ್ರಿಂದ, ಇವತ್ತು ಬೆಳಿಗ್ಗೆ ಕೂಡ ಚಪಾತಿ ರೊಟ್ಟಿ ತಿಂದಿದ್ರಿಂದ ಸ್ವಲ್ಪ ರೈಸ್ ತಿನ್ನೋಣ ಅಂತ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಡಿನ್ನರ್, ಲಂಚ್ ಬಾಕ್ಸ್, ಬ್ರೇಕ್ಫಾಸ್ಟ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಥರ ಮಾಡ್ಕೊಂಡಾಗ ತರಕಾರಿನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಅದೇ ತೊಂದರೆ ಅಂತ ಅನಿಸ್ತಿರುತ್ತೆ. ಅದಕ್ಕೆ ಚಾಪರ್ನ ಬಳಸ್ಕೊಂಡು ಈ ತರಕಾರಿಗಳನ್ನ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿವತ್ತು ಅಗರೋ ಎಲೈಟ್ ರೀಚಾರ್ಜಬಲ್ ಮಿನಿ ಎಲೆಕ್ಟ್ರಿಕ್ ಚಾಪರ್ನ ಬಳಸ್ತಾ ಇದ್ದೀನಿ. ಡೆಫಿನೆಟ್ಲಿ ಒಂದು ಮ್ಯಾನ್ಯಲ್ ಕೊಟ್ಟಿರ್ತಾರೆ ಈ ಥರ, ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತೆಲ್ಲ. ಹಾಗೆ ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಕೇಬಲ್ ಸಹ ಕೊಟ್ಟಿರ್ತಾರೆ. ಇನ್ನು ಮೇನ್ ಬಾಡಿ, ಮೋಟರ್ ಪ್ರತಿಯೊಂದು ಸಹ ಕೊಟ್ಟಿರ್ತಾರೆ. ಇವಾಗ ಓಪನ್ ಮಾಡ್ತಿದ್ದೀನಲ್ವಾ, ಅದೇ ಮೇನ್ ಮೋಟರ್ ಆಗಿರುತ್ತೆ, ಬ್ಲ್ಯಾಕ್ ಕಲರ್ದು. ಅದು 30 ವ್ಯಾಟ್ ಪವರ್ಫುಲ್ ಮೋಟರ್ ಆಗಿರುತ್ತೆ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ತುಂಬ ಕಾಂಪ್ಯಾಕ್ಟ್ ಆಗಿದೆ. ಇದು ಪವರ್ ಬಟನ್ ಆಗಿರುತ್ತೆ. ಚಾರ್ಜ್ ಎಲ್ಲ ಹಾಕಿದಾಗ ಇಲ್ಲಿ ಲೈಟ್ ಬರುತ್ತೆ. ಹಾಗೆ ಇದು ಬಾಡಿ ಆಗಿರುತ್ತೆ. ಇಲ್ಲೆಲ್ಲ ನೀರು ತಾಗದೇ ಇರೋ ಥರ ನೋಡ್ಕೋಬೇಕು. ಹಾಗೆ ಈ ಥರದೊಂದು ಲಿಡ್ ಸಹ ಕೊಟ್ಟಿರ್ತಾರೆ. ಇನ್ ಕೇಸ್ ನಾವು ಲಿಡ್ ಹಾಕ್ತೇನೆ ಮೋಟರ್ ಆನ್ ಮಾಡಿದ್ರೆ ಫಿಕ್ಸ್ ಮಾಡಿ, ಮೋಟರ್ ಆನ್ ಆಗೋದೇ ಇಲ್ಲ. ಆ ಲಿಡ್ ವೆರಿ ಇಂಪಾರ್ಟೆಂಟ್. ಹಾಗೆ ಸ್ಟೈನ್ಲೆಸ್ ಸ್ಟೀಲಲ್ಲಿ ಈ ಥರ ಬ್ಲೇಡ್ ಸಹ ಪ್ರೊವೈಡ್ ಮಾಡಿರ್ತಾರೆ. 3 ಬ್ಲೇಡ್ಸ್ ಬರುತ್ತೆ. ಹಾಗೆ ಇದು 100% BPA ಫ್ರೀ ಮೆಟೀರಿಯಲಿಂದ ಡೆವಲಪ್ ಮಾಡಿರ್ತಾರೆ. ಎಲ್ಲ ಫ್ಲೇವರ್ಸ್ ಮತ್ತು ಟೇಸ್ಟ್ ಎಲ್ಲ ಹಾಗೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಈ ಥರ ಸೆಟ್ ಮಾಡ್ಕೋಬೇಕು. ಪ್ರಾಪರಾಗಿ ಲಾಕ್ ಆದ್ರೇ ಈ ಮೋಟರ್ ಆನ್ ಆಗೋದು. ನೋಡ್ತಿದ್ದೀರಲ್ವಾ, ಜಸ್ಟ್ 1 ಟಚಲ್ಲಿ ಇದನ್ನು ಆಪ್ರೇಟ್ ಮಾಡ್ಬೋದು. ಇವಾಗ ನೋಡೋಣ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಫಸ್ಟ್ ಮೋಟರ್ನ ಡಿಟ್ಯಾಚ್ ಮಾಡಿ ಅದರಲ್ಲಿ ಒಂದು ಲಿಡ್ ಸಹ ಕೊಟ್ಟಿರ್ತಾರಲ್ವ ಅದನ್ನು ಕೂಡ ತೆಗೆದು ಇದಕ್ಕೆ ಈರುಳ್ಳಿನ ಹಾಕಿ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮೋಟರ್ನ ಹಾಕಿ ಜಸ್ಟ್ 1 ಪ್ರೆಸ್ ಮಾಡೋದಷ್ಟೇ. ಜಸ್ಟ್ 15 ಸೆಕೆಂಡ್ಸ್ಗಳಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಜಸ್ಟ್ 10 ಸೆಕೆಂಡ್ಸಲ್ಲೇ ಇಷ್ಟು ಚೆನ್ನಾಗಿ ಕಟ್ ಆಗ್ತಾ ಇತ್ತು. ನಾನು ಈರುಳ್ಳಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಪ್ರತಿಯೊಂದನ್ನು ಕೂಡ ಚಾಪ್ ಮಾಡ್ಕೊಂಡಿದ್ದೀನಿ. ಜಸ್ಟ್ 10 ಸೆಕೆಂಡ್ಸಲ್ಲೇ ಇದು ಇಷ್ಟು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಆಗುತ್ತೆ. ನೀವೇನಾದ್ರೂ ಟೊಮ್ಯಾಟೊ ಪ್ಯೂರಿ ಮಾಡ್ಕೋಬೇಕು ಅಂದ್ರೂ ಸಹ ಮಾಡ್ಕೋಬೋದು. ಇನ್ನು ಡ್ರೈ ಫ್ರೂಟ್ಸ್, ನಟ್ಸ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂದರೆ ಅದನ್ನು ಸಹ ಮಾಡ್ಕೋಬೋದು. ಇನ್ನು ಫ್ರೂಟ್ಸ್ನು ಸಹ ಕಟ್ ಮಾಡ್ಕೋಬೋದು. ಮೇಯ್ನಾಗಿ ನನಗೆ ಶುಂಠಿ, ಬೆಳ್ಳುಳ್ಳಿ
ಹಸಿಮೆಣಸಿನಕಾಯಿ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೇಕಲ್ವಾ, ಅದು ಸ್ವಲ್ಪ ಕಷ್ಟದ ಕೆಲಸನೇ. ಹಾಗೆ ತರಕಾರಿ ಕಟ್ ಮಾಡ್ಕೊಳ್ಳೋದು ಸಣ್ಣದಾಗಿ ಅದು ಕೂಡ ಕಷ್ಟದ ಕೆಲಸನೇ. ಬಟ್ ಈ ಮಿನಿ ಚಾಪರಿಂದ ಎಷ್ಟು ಕೆಲಸ ಈಸಿ ಆಗಿದೆ, ಹಾಗೆ ಅಡುಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಇದನ್ನು ವಾಶ್ ಮಾಡ್ಕೊಳ್ಳೋದು ತುಂಬ ಸಿಂಪಲ್. ಈ ಮೂರನ್ನು ಸಹ ನಾವು ನೀರಿನಲ್ಲಿ ವಾಶ್ ಮಾಡ್ಬೋದು. ಆದರೆ ಈ ಮೋಟರ್ ಇದೆ ಅಲ್ವಾ, ಅದನ್ನು ನಾವು ನೀರಲ್ಲಿ ವಾಶ್ ಮಾಡಬಾರ್ದು. ನಾರ್ಮಲ್ ಕಾಟನ್ ಬಟ್ಟೆ ಅಥವಾ ಸಾಫ್ಟ್ ಆಗಿರುವಂಥ ಬಟ್ಟೆನ ಯೂಸ್ ಮಾಡಿಕೊಂಡು ನೀಟಾಗಿ ಇದನ್ನು ವೈಪ್ ಮಾಡ್ಕೊಳ್ಳೋದಷ್ಟೇ. ಇಷ್ಟು ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಟ್ರಾವೆಲ್ ಫ್ರೆಂಡ್ಲಿ ಕೂಡ. ಏನಾದ್ರೂ ಟ್ರಾವೆಲ್ ಮಾಡ್ತಿದ್ದಾಗ ಜಾಬ್ ಮಾಡ್ಕೋಬೇಕು, ಸ್ನ್ಯಾಕ್ಸ್ ಏನಾದ್ರೂ ಮಾಡ್ಕೋಬೇಕು ಅಂದಾಗ ಕ್ವಿಕ್ ಆಗಿ ಆಗುತ್ತೆ. ನೋಡಿ, ಈ ಥರ ಇರುವಂಥ ತರಕಾರಿನ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಜಸ್ಟ್ ಫ್ಯೂ ಸೆಕೆಂಡ್ಸಲ್ಲಿ ಅಷ್ಟೇ. ಹಾಗೆ ಇದನ್ನು ಚಾರ್ಜ್ ಮಾಡ್ಕೊಳ್ಳೋದು ತುಂಬ ಸಿಂಪಲ್. ನಾರ್ಮಲ್ ಆಗಿ ಮೊಬೈಲ್ ಚಾರ್ಜ್ ಮಾಡ್ಕೋತೀವಲ್ವ, ಅದೇ ಥರ ಚಾರ್ಜ್ ಮಾಡ್ಕೊಳ್ಳೋದು. 4 hours ನಾವು ಚಾರ್ಜ್ ಮಾಡಿದ್ರೆ ಅಪ್ ಟು 30 ಮಿನಿಟ್ಸ್ ನಾವು ಯೂಸ್ ಮಾಡ್ಬೋದು. ನೋಡ್ತಿದ್ದೀರಲ್ವ, ಜಸ್ಟ್ ಸಿಂಪಲ್ ಈ ಥರ ಚಾರ್ಜ್ ಮಾಡ್ಕೊಂಡು ಇಟ್ಕೊಳ್ಳೋದು. ಚಾರ್ಜ್ಗೆ ಹಾಕಿದಾಗ ಈ ಥರ ರೆಡ್ ಕಲರ್ ಬಟನ್ ಬರುತ್ತೆ, ಆವಾಗ ಚಾರ್ಜ್ ಆಗ್ತಾ ಇದೆ ಅಂತ ಅರ್ಥ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ತೊಗೊಳ್ಬಹುದು. ಹಾಗೆ ಇನ್ನೊಂದು ಸೈಡಲ್ಲಿ ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕೆ ಬಿಸಿ ಬಿಸಿ ಅನ್ನ ಮಾಡಿಟ್ಕೊಂಡಿದ್ದೆ ಉದ್ರುದ್ರಾಗಿ. ಅದನ್ನು ಒಂದು ಪ್ಲೇಟ್ಗೆ ಹಾಕಿದ್ದೀನಿ ಕಂಪ್ಲೀಟಾಗಿ ಕೂಲ್ ಆಗಲಿ ಅಂತ. ಹಾಗೆ ಇನ್ನೊಂದು ಸೈಡಲ್ಲಿ ಅಯನ್ ಕಡಾಯಿನ ಇಟ್ಕೊಂಡಿದ್ದೀನಿ. ಈ ಥರ ಫ್ರೈಡ್ ರೈಸ್ ಎಲ್ಲ ಮಾಡ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ನ ಹಾಕಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೆ ಸ್ಪ್ರಿಂಗ್ ಆನಿಯನ್ ಏನಿತ್ತು ವೈಟ್ ಕಲರ್ದು, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಘಮ ಬರೋ ತನಕ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈಡ್ ರೈಸ್ ಎಲ್ಲ ಮಾಡ್ಕೊಳ್ಳೋವಾಗ ಫ್ಲೇಮ್ ಹೈಯಲ್ಲೇ ಇರಬೇಕು, ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ. ಫ್ರೇಗ್ರೆನ್ಸ್, ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಕ್ಯಾಪ್ಸಿಕಮ್, ಕ್ಯಾಬೇಜ್ನ ಹಾಕಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ, ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತ. ಈ ತರಕಾರಿನ ಫ್ರೈ ಮಾಡ್ಕೊಳ್ಳೋವಾಗ್ಲೂ ಕೂಡ ಫ್ಲೇಮ್ ಹೈಯಲ್ಲೇ ಇರಬೇಕು. ನಾವು ನಿಧಾನವಾಗಿ ಮಾಡ್ಕೋತೀವಿ ಲೋ ಫ್ಲೇಮ್ನಲ್ಲಿ ಅಂತಂದರೆ ತರಕಾರಿ ಬೇಗ ಸಾಫ್ಟ್ ಆಗಿಬಿಡುತ್ತೆ, ಆ ತರಕಾರಿ ಕ್ರಂಚಿನೆಸ್ ಇರೋದಿಲ್ಲ. ಆವಾಗಲೇ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಥವಾ ಸ್ಟ್ರೀಟ್ ಸ್ಟೈಲಲ್ಲಿ ಫ್ರೇಗ್ರೆನ್ಸ್ ಆಗಿರ್ಬೋದು ಮತ್ತು ಅದ್ರ ಟೇಸ್ಟ್ ಆಗಿರ್ಬೋದು ಬರಲ್ಲ. ಆದಷ್ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನಂತರ ಉದ್ರುದ್ರಾಗಿ ಮಾಡಿಟ್ಕೊಂಡಿರುವಂಥ ಅನ್ನನ ಸೇರಿಸಿ ಅದಕ್ಕೆ ಜೀರಿಗೆ ಪುಡಿ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಸ್ವಲ್ಪ ವಿನೆಗರ್ ಇಲ್ಲ ಅಂದರೆ ನಿಂಬೆಹಣ್ಣಿನ ರಸನ ಹಾಕ್ಕೋಬೋದು. ಹಾಗೆ ಸೋಯಾ ಸಾಸ್ನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅನ್ನ ಮಿಕ್ಸ್ ಮಾಡ್ಕೊಳ್ಳುವಾಗ್ಲೂ ಕೂಡ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅನ್ನ ಬೇಗ ಬಿಸಿ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯ್ತಲ್ವಾ, ತುಂಬ ಉದ್ರುದ್ರಾಗಿ ಪರ್ಫೆಕ್ಟಾಗಿ ರೆಡಿಯಾಗಿತ್ತು ಈ ವೆಜ್ ಫ್ರೈಡ್ ರೈಸ್. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.